ಏನ್ರಿ ಸುಮ್ಮನೆ ಆಗ್ಬಿಟ್ರಲ್ಲ ಹುಡುಗಿನ ನೋಡ್ಕೊಂಡು ಬಂದ್ಬಿಟ್ಟು ಅದನ್ನ ಏನು ವಿಚಾರಿಸ್ಲಿಲ್ಲ ಮಾತಾಡ್ಲಿಲ್ಲ ಏನಿಲ್ಲ. ಎಷ್ಟು ದಿನ ಅಂತ ಹಿಂಗೆ ಸುಮ್ಮನೆ ಇರ್ತೀರಾ? ಜಾತಕ ಹೊಂದಾಣಿಕೆ ಆಗುತ್ತಾ ಎಲ್ಲ ನೋಡ್ಬೇಕು ತಾನೇ. ನನ್ನ ಮಗಳು ಅಳಿಯ ಎಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ. ಎಲ್ಲರಿಗೂ ಒಪ್ಪಿಗೆ ಆಗಿದೆ. ನೀವ್ಯಾಕಿನ್ನ ತಡ ಮಾಡ್ತಾ ಇದ್ದೀರಲ್ಲ? ಎಲ್ಲರೂ ಹೇಳಿದಾರಲ್ಲ ತ್ರಿವೇಣಿನೇ ಮಾಡ್ಕೊಳ್ಳೋಣ ಅಂತ. ಅವಳನ್ನೇ ಮಾಡ್ಕೊಳ್ಳೋಣ ಬಿಡಿ. ನಾವು ಇವಾಗ ಮನೆ ಕಡೆನೇ ಎಲ್ಲ ಚೆನ್ನಾಗಿದ್ದಾಳೆ. ಒಬ್ಳೆ ಮಗಳು ಬೇರೆ. ಈಗಿನ ಕಾಲ ಹುಡುಗಿ ಸಿಗೋದೇ ತುಂಬಾ ಕಷ್ಟ ಆಗಿದೆ. ಅಂಥದ್ರಲ್ಲಿ ಅಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ದಾಳೆ ನಮಗೆ ಇವಾಗ. ಮಾಡ್ಕೊಳಕ್ಕೆ ಯಾಕೆ ತಡ ಮಾಡೋದು ನಾವು? ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೆಯಾ? ಇರೋ ಅವತ್ತು ಹೋದಾಗ ಅವರಮ್ಮ ಅವರಪ್ಪ ಸಿಕ್ಕಿರಲಿಲ್ಲ ನಮಗೆ. ಅವರಪ್ಪ ಅಮ್ಮನೂ ಸಿಗ್ಬೇಕಲ್ವಾ? ಅವರು ಒಪ್ಕೋಬೇಕಲ್ವಾ? ಬರೀ ನಮಗೆ ಇಷ್ಟ ಆಗ್ಬಿಟ್ರೆ ಸಾಕಾ? ಅವ್ರ ಊರಿಗೆ ಹೋಗಿ ಮತ್ತೆ ಅವರಪ್ಪನ್ನ ಭೇಟಿ ಮಾಡಿ ಏನು ವಿಷಯ ಅಂತ ತಿಳಿಸಿ ಕೇಳಬಾರ್ದು. ಅವ್ರ ಒಪ್ಪಿಗೆನೂ ಕೇಳಬಾರ್ದ? ನಮ್ಗೆ ಒಪ್ಪಿಗೆ ಆದ್ರೇ ಸಾಕಾ? ಅದನ್ನೇ ರೀ ನಾನು ಹೇಳ್ತಾ ಇರೋದು. ಹೋಗಿ ಅವ್ರ ಊರಿಗೆ ಹೋಗಿ ಕೇಳ್ಕೊಂಡು ಬನ್ನಿ. ಈ ಥರ ಹೇಳಿ ಜಾತಕ ಎಲ್ಲ ಹೊಂದಾಣಿಕೆ ಆಗಿದೆ, ನಿಮ್ಗೆ ಹುಡುಗಿನ ಕೊಡಕ್ಕೆ ಇಷ್ಟನಾ ಅಂತ ಕೇಳಿ. ಇಷ್ಟನಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆಮೇಲೆ ಮುಂದುವರಿಬೋದಲ್ವಾ? ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ನಾವು 2 ಸಲ ಹೋದಾಗ್ಲೂ ಸಿಕ್ಕಿಲ್ಲ ಅವರು. ನೋಡೋಣ, ನಾನೇ ಒಂದಿನ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡು ಬರ್ತೀನಿ. ನನಗೂ ಜವಾಬ್ದಾರಿ ಇದೆ. ನಾನು ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾ ಇಲ್ಲ ರೀ. ಆದರೆ ಬೇಗ ನನ್ನ ಮಗಂಗೆ ಮದುವೆ ಆಗಬೇಕು ಅನ್ನೋದೊಂದೇ ನಂಗೆ ತುಂಬ ಆಸೆ. ಆಯ್ತಾಯ್ತು, ನನಗೂ ಅದೇ ಇರೋದು. ನನಗೇನಿರೋದಿಲ್ವಾ? ನಿನಗೆ ಮಾತ್ರನೇ ಇರುತ್ತಾ? ಎಲ್ಲಿ ನಿನ್ನ ಮಕ್ಳಿಬ್ರು ಕಾಣಿಸ್ತಾ ಇಲ್ವಲ್ಲ? ಎಲ್ಲೋದ್ರು? ಇನ್ನೂ ಬಂದಿಲ್ವಾ ಅವರು ಆಫೀಸಿಂದ? ಇಲ್ಲ ರೀ, ಬಂದಿಲ್ಲ. ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿದ್ರು. ನನಗೇನೋ ಅವನಿಗೆ ಕೋಮಲ ಇಷ್ಟ ಆಗಿದ್ದಾಳೆ ಅಂತ ಅನ್ಸುತ್ತೆ. ಅವನಿಗೆ ತ್ರಿವೇಣಿ ಇಷ್ಟ ಇಲ್ಲ. ನಂಬಲ್ವಂತಕ್ಕೆ ಆಗ್ತಾ ಇದ್ದಾನೋ ಏನೋ ಅನ್ಸುತ್ತೆ ಅವನ್ನ ನೋಡಿದ್ರೆ. ಅವನಿಗೇನು ಗೊತ್ತಿರುತ್ತೆ ರೀ ಯಾವ ಹುಡುಗಿನ ಮಾಡ್ಕೋಬೇಕು ಅಂತ. ನಾವು ಅಪ್ಪ ಅಮ್ಮ ಆಗಿ ನಾವು ಎಲ್ಲ ವಿಚಾರಣೆ ಮಾಡಿ ಅವನಿಗೆ ಮದುವೆ ಮಾಡಬೇಕು ಅಲ್ವಾ? ಹೌದಮ್ಮ, ನಾನಿಲ್ಲ ಅಂತ ಹೇಳಿಲ್ಲ. ಆದರೆ ಅವನು ತಾನೇ ಜೀವನ ಮಾಡೋದು. ಅವನಿಗೂ ಯಾವ ಹುಡುಗಿ ಇಷ್ಟ ಆಗಿದ್ದಾಳೆ ಏನು ಅಂತ ಕೇಳಬೇಕಲ್ವಾ ನಾವು? ಅವನೇನಾದ್ರು ಕೇಳಿದ್ರೆ ನಿಮ್ಮಿಷ್ಟ ಅಂತಾನೆ. ನೀನಾದರೂ ಕೇಳಿ ತಿಳ್ಕೊ ಅವನಿಗೆ. ಆಮೇಲೆ ನಾವು ಸುಮ್ಮನೆ ಎಲ್ಲ ಮದುವೆ ಮಾಡಿಬಿಟ್ಟು ಅವನಿಗೆ ಬಲವಂತ ಅನ್ನಿಸ್ಬಾರ್ದು ಅಲ್ವಾ? ನೀನಾದರೂ ಕೇಳಿ ತಿಳ್ಕೊ ಯಾವ ಹುಡುಗಿ ಇಷ್ಟ ಆಗಿದ್ದಾಳೆ ಏನು ಅಂತ. ನಾನು ಕೇಳಿದ್ದೀನಿ ರೀ. ನಾನು ಕೇಳಿದಾಗಲೂ ಅದನ್ನೇ ಹೇಳೋದು. ನೀವು ಯಾವ ಹುಡುಗಿನ ಮದುವೆ ಆಗು ಅಂತೀರ, ನಾನು ಆ ಹುಡುಗಿನೇ ಮದುವೆ ಆಗ್ತೀನಿ ಅಂತಲೇ ಹೇಳಿರೋದು ಅವನು. ಆಯ್ತು ಬಿಡು, ನಾಳೆ ಹೋಗಿ ಹುಡುಗಿ ಮನೆಯಲ್ಲಿ ಭೇಟಿ ಮಾಡಿ ಅವರ ಅಭಿಪ್ರಾಯನ ನಾನು ತಿಳ್ಕೊಂಡು ಬರ್ತೀನಿ. ನೀನು ಇವನ್ನ ಇನ್ನೊಂದ್ಸಲ ಕೇಳಿ ತಿಳ್ಕೊ ಯಾವ ಹುಡುಗಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ಯಪ್ಪ ನೀನು ಅಂತ. ಹಾಂ ಸರಿ ರೀ, ಆಯಿತು. ನಾನು ಕೇಳಿ ತಿಳ್ಕೊತೀನಿ. ನೀವು ನಾಳೆ ಹೋಗ್ಬಿಟ್ಟು ಜಾತಕ ಎಲ್ಲ ಹೊಂದಾಣಿಕೆ ಆಗಿದೆ ಅಂತ ಹೇಳಿ ಅವ್ರ ಅಪ್ಪನ್ನು ಕೇಳಿಕೊಂಡು ತಿಳ್ಕೊಂಡು ಬನ್ನಿ. ಹೌದು, ಅವರಪ್ಪನಂತೂ ಭೇಟಿನೇ ಮಾಡೋಕ್ಕಾಗಿಲ್ಲ ನಾವು. ನಾಳೆನಾದರೂ ಸಿಗ್ತಾರಾ ಇಲ್ವಾ ನೋಡೋಣ. ಫೋನ್ ನಂಬರ್ ಆದರೂ ಕೊಡಿ ಅಂದರೆ ಫೋನು ಇಲ್ಲ ಅವ್ರ ಹತ್ರ ಅಂತ ಹೇಳ್ತಾರೆ. ನೋಡೋಣ, ನಾಳೆ ಊರಿಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ನಾನು. ಆಯ್ತಮ್ಮ, ಹೋಗು. ನಾಳೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ನಾನು. ಸ್ವಲ್ಪ ಕಾಫಿನಾರು ತೊಗೊಂಡು ಬಾ ಹೋಗು ನನಗೆ. ಹಾಂ ಆಯ್ತು ರೀ, ತರ್ತೀನಿ. ಏನಪ್ಪ ಮಗನೇ, ಏನು ಈಗ ಬರ್ತಾ ಇದೆಯಾ? ಯಾಕಪ್ಪ ಲೇಟ್ ಆಯ್ತಾ ಇವತ್ತು? ಹೌದಪ್ಪ, ಸ್ವಲ್ಪ ಲೇಟ್ ಆಯಿತು. ಅಮ್ಮನಿಗೆ ಕಾಲ್ ಮಾಡಿ ಹೇಳಿದೆ ಲೇಟ್ ಆಗುತ್ತೆ ಬರೋದು ಅಂತ ಅಂದ್ಬಿಟ್ಟು. ನೋಡಪ್ಪ, ನಿಮ್ಮ ಅಮ್ಮಂದು ಒಂದೇ ಆಟ ಆಗ್ಬಿಟ್ಟಿದೆ. ನನ್ನ ಮಗನಿಗೆ ಮದುವೆ ಬಗ್ಗೆ ನೀವು ಮುಂದುವರಿತಾ ಇಲ್ಲ ಏನಿಲ್ಲ ಅಂತ. ಅದಕ್ಕೆ ನಾಳೆ ಹುಡುಗಿ ಮನೆಗೆ ಹೋಗಿ ನಾನು ಮಾತಾಡ್ಕೊಂಬರೋಣ ಅಂತ ಇದ್ದೀನಿ. ಹೇಳು, ನಿನ್ನ ಅಭಿಪ್ರಾಯ ಏನು ಅಂತ. ಏನಿಲ್ಲಪ್ಪ, ನೀವು ಯಾವ ಹುಡುಗಿನ ಮದುವೆ ಆಗು ಅಂತೀರೋ ನಾನು ಆ ಹುಡುಗಿನೇ ಮದುವೆ ಆಗ್ತೀನಿ. ನೋಡಪ್ಪ, ನಮಗೆಲ್ಲ ಅಂತ ತ್ರಿವೇಣಿ ಇಷ್ಟ ಆಗಿದ್ದಾಳೆ. ಅವಳನ್ನೇ ಮದುವೆ ಮಾಡ್ಕೊಳ್ಳೋಣ ಅಂತ ನಿಮ್ಮ ಅಮ್ಮನೂ ಈಗ ತಾನೇ ಅದನ್ನೇ ಮಾತಾಡ್ತಾ ಇದ್ಲು. ಅದಕ್ಕೆ ನಾನು ನಾಳೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡು, ಅವರಪ್ಪನೂ ನಮಗೆ ಇದುವರೆಗೆ ಸಿಕ್ಕೇ ಇಲ್ಲ, ಅವ್ರನ್ನೂ ಮಾತಾಡಿಸ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ ನಾನು. ನನಗೇನು ಕೋಮಲನೇ ಇಷ್ಟ ಆಗಿಲ್ಲ. ಹೇಗೆ ಹೇಳಿದ್ರು ನಮ್ಮ ಅಪ್ಪ ಅಮ್ಮನ ಹತ್ರ? ಏನಪ್ಪ ಮಗನೇ ಇವಾಗ ಬಂದ? ನಿಮ್ಮಪ್ಪ ನಾಳೆ ಹುಡುಗಿ ಮನೆಗೆ ಹೋಗ್ತಾ ಇದ್ದಾರಂತೆ. ಹೇಳು ನಿನ್ನ ಅಭಿಪ್ರಾಯ ಏನು ಅಂತ. ಏನಿಲ್ಲಮ್ಮ, ನೀವೆಲ್ಲ ಯಾವ ಹುಡುಗಿನ ಮದುವೆ ಆಗು ಅಂತೀರೋ ನಾನು ಆ ಹುಡುಗಿನೇ ಮದುವೆ ಆಗ್ತೀನಿ ಅಷ್ಟೇ ಅಮ್ಮ. ನೋಡ್ರಿ, ಇವಾಗ ನನ್ನ ಮಗನೇ ಒಪ್ಕೊಂಡಿದ್ದಾನೆ. ನಾವು ಯಾವ ಹುಡುಗಿನ ಮದುವೆ ಮಾಡ್ತೀವೋ ಆ ಹುಡುಗಿನೇ ಮದುವೆ ಆಗ್ತೀನಿ ಅಂತ.